ಯಾರು ನೋಡಿ, ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕು ಪ್ರತಿಭಟನೆ ಮಾಡ್ಲಿಕ್ಕೆ. ಎಂತವ್ರಿಗೆ ಪಾರ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾದ ಮಕ್ಕಳ ಬಗ್ಗೆ ಮಾತಾಡಿಲ್ಲ. ಬಿಜೆಪಿ ಅವ್ರ ಪ್ರಕಾರ ಮುನಿರತ್ನ ಅವರು HIV ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡ್ಕೊಂಡಿಲ್ಲ. ಬಿಜೆಪಿ ಅವರ ಪ್ರಕಾರ ಯಡಿಯೂರಪ್ಪ ಅವರು ಬಹಳ ಒಳ್ಳೆಯವರು. ಈಸ್ ಎಕ್ಸ್ ಮಿನಿಸ್ಟರ್, ಈಸ್ ಕರೆಂಟ್ MLC. It is happened on the floor of the house. And he's speaking about a lady. ಅಂದ್ರೆ ಅವರು ಇವರು ಸಮಾನವಾಗ ಒಪ್ಕೊಳ್ಳಿ. ಕಂಪೇರ್ ಮಾಡ್ತಾರೆ ಅಂದ್ರೆ ಇವ್ರು ದಿವಾಳಿ ಆಗಿದ್ದಾರೆ. ಇವ್ರು ನೋಡಿ, ಒಂದ್ ನಿಮಿಷ ಸರ್, ಒಂದ್ ಮುಗಿಸ್ತೀನಿ. ಅಂದ್ರೆ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಂತ ಇದ್ದಾರೆ. ಜನ ಇವ್ರು ಕಲ್ತಿರೋದು ಇದೆಲ್ಲ ಮನುಸ್ಮೃತಿಯ ಮನಸ್ಸಿನಿಂದ ಬರ್ತಾ ಇರೋದು. ಆ ಆಲೋಚನೆ ಏನಿದೆ ಅದು ಮೊನ್ನೆ ಸದನದಲ್ಲಿ CT ರವಿ ಅವರು ಪ್ರದರ್ಶನ ಮಾಡಿದ್ದಾರೆ. ಆಮೇಲೆ ಒಂದ್ ನಿಮಿಷ, ಆಸ್ ಪರ್ ಲಾ ಕಂಪ್ಲೇಂಟ್ ಬಂದಾಗ ಏನಿದೆ ತಿಳ್ಕೊಳ್ಳಿ. ಆ ಪದ ಏನಿದೆ ಅಲ್ಲ, ಆ ವಾಚ್ಯ ಪದವನ್ನ ಹೆಂಡತಿಗೆ ಹೇಳಿದ್ರು ಕೂಡ, ಅವ್ರ ಹತ್ರ ಸಾಕ್ಷಿ ಇಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಬುಕ್ ಅ ಕೇಸ್. ಆಮೇಲೆ ಶಾಸಕ ಆಗ್ಲಿಕ್ಕೆ ಅವರಿಂದಾನೇ ರಕ್ಷಣೆ ಬೇಕು, ಲಾಯಕ್ಕಿಲ್ಲ. ಯಾಕಂದ್ರೆ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಒಬ್ಬ ಹೆಣ್ಮಗಳನ್ನ ಈ ರೀತಿ ಮಾತಾಡಿದಾರೆ ಅಂತ ಹೇಳಿ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಇವತ್ತು ನೀವು ಆಲೋಚನೆ ಮಾಡಿ. ಯು ಸಿ, ಇಟ್ ಇಸ್ ನಾಟ್ ಆನ್ ದ ಗವರ್ಮೆಂಟ್ಸ್ ಆಕ್ಷನ್. ಕೇಳಿ ಪೂರ್ತಿ. ಇಟ್ ಈಸ್ ಬೇಸ್ಡ್ ಆನ್ ಎ ಕಂಪ್ಲೇಂಟ್ ಗಿವನ್ ಬೈ ಎ ಲೇಡಿ ವೇರ್ ಹರ್ modesty and her distinct prestige has been put to question by his remarks. ಸೊ ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಕ್ಷನ್ ಆಗಿದೆ. ಇದಕ್ಕೆ ಸರ್ಕಾರಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ.